ಆತ್ಮೀಯ H16 ನ್ಯೂಸ್ ಅರ್ಧದೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಬೆಳಗಾವಿ ಜಿಲ್ಲೆ ಅದರಲ್ಲೂ ಇವತ್ತು ನಿಮಗೆ ಗೊತ್ತದ ಜಾರಕಿಹೊಳಿ ಸಹೋದರರು ಪೂರ್ತಿ ಅದು ಹೇಳ್ತೀವಿ ಒಂದು ಸಾಧಿಸೋ ಪ್ರಯತ್ನ ಮಾಡಿದ್ದಾರೆ. DCC ಬ್ಯಾಂಕ್ ಅವ್ರ ಕಬ್ಜಾದಲ್ಲಿದ. ಅವ್ರ ಭದ್ರಕೋಟೆ ಏನಪ್ಪ ಅಂದ್ರೆ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕನ್ನು ಮೋಸ್ಟ್ಲಿ 1985 ನಂತರ ಅಂದ್ರೆ ಫಸ್ಟ್ ಟೈಮ್ ನಮ್ಮ ಮುತ್ತಣ್ಣವ್ರು ಎದುರು ನಮ್ಮ ರಮೇಶ್ ಜಾರಕಿಹೊಳಿ ಅವರು ಸೋತಿದ್ದು. ಅದರ ನಂತರ ಸೋಲಿಲ್ಲದ ಸರ್ದಾರ ಅವರು ವಿರುದ್ಧವಾಗಿ ನಮ್ಮ ಅಶೋಕ್ ಪೂಜಾರಿ ಅವರು ಸಾಕಷ್ಟು ಪ್ರಯತ್ನ ಮಾಡಿದರು, ಗೆಲ್ಲಲಿಕ್ಕಾಗಲಿಲ್ಲ. ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರು ನಿರಂತರವಾಗಿ ಗೆಲ್ತಾ ಬಂದಿದ್ದಾರೆ. ಇವತ್ತು BJPಯಲ್ಲಿ ಇರಲಿ ಎಲ್ಲೂ ಇರಲಿ, ಅವ್ರು ಯಾವ ಪಾರ್ಟಿ ಇದ್ದರೂ ಗೋಕಾಕದಲ್ಲಿ ಮಾತ್ರ ಅವರೇ ನಿರಂತರ ಶಾಶ್ವತ MLA ಅನ್ನುವಂಥ ಮಾತುಗಳು ಸಾಮಾನ್ಯವಾಗಿ. ಹೀಗಾಗಿ ಅವರ ವಿರೋಧಿಗಳಿಗೆ ಇವರು ಸೋಲಿಸೋದು ಹೇಗಪ್ಪ ಅನ್ನುವಂಥ ಚಿಂತೆ. ಯಾಕಂದರೆ ಇಲ್ಲಿವರೆಗೆ ಸಿದ್ದರಾಮಯ್ಯರ ಒಂದು ದೊಡ್ಡ ಆಲದ ಮರ ಅವ್ರ ಮೇಲಿತ್ತು. ಆ ನೆರಳಲ್ಲೇ ಆ ಇಡೀ ಕುಟುಂಬ ಒಂದು ದಾರಿಯಲ್ಲಿ ತಮ್ಮ ರಾಜಕೀಯ ಡೆವಲಪ್ಮೆಂಟನ್ನು ಆರ್ಥಿಕವಾಗಿ ಭದ್ರಾಗಿ ಬಿಟ್ಟಿದ್ದರು. ಬೇರೆ ಬೇರೆ ಉದ್ಯೋಗ ಮಾಡ್ತಾ, ಎಲ್ಲರಿಗೂ ಉದ್ಯೋಗ ಕೊಡ್ತಾ ಒಳ್ಳೆ ತಮ್ಮ ಫ್ಯಾಮಿಲಿನ ಬೆಳೆಸ್ಕೊಂಡು ನಿಂತಿದ್ದರು. ಮತ್ತು ಈ ಸಲನೂ ಅವರು ಗೆಲ್ಲುವುದು ನಿಶ್ಚಿತ ಅನ್ನುವಂಥ ಮಾತುಗಳು ಇದ್ದವು. ಯಾಕಂದರೆ ಸಿದ್ದರಾಮಯ್ಯ ಮುಂದುವರೆದಿದ್ರೆ ಗೋಕಾಕ ಮತ್ತು ಅವರ ಹಿಡಿತಕ್ಕೆ ಹೋಗ್ತದೆ ಅನ್ನೋಂಥ ಮಾತು. ಆದರೆ ಇವತ್ತೊಂದು ಸಣ್ಣ ಆಶಾಕಿರಣ ಗೋಕಾಕದ, ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಜಾರಕಿಹೊಳಿಯವರ ವಿರೋಧಿಗಳ ಮನದಲ್ಲಿ ಒಂದು ಮೂಡಲಿಕ್ಕತ್ತದ. ಗೋಕಾಕದಲ್ಲಿ ಏನಾದರೂ ಈ ಸಲ ಬದಲಾವಣೆ ಆಗ್ಬೋದಾ ಅನ್ನುವಂಥದ್ದು. ಯಾಕಂದರೆ ಲಾಸ್ಟ್ ಟೈಮ್ ಸ್ವಲ್ಪದರಲ್ಲೇ ಈ ನಮ್ಮ ಡಾಕ್ಟರ್ ಮಹಂತೇಶ್ ಕಡಾಡಿ ಅವರು ಸೋತಿದ್ದು ಎಲ್ಲರಿಗೂ ಗೊತ್ತದ. ಹೀಗಾಗಿ ಈ ಸಲ ಸ್ವಲ್ಪ ಅವರು ಇನ್ನಷ್ಟು ಹೆಚ್ಚು ಮತಗಳನ್ನು ತೊಗೊಂಡು ಗೆಲ್ಲಬಹುದಾ ಅನ್ನೋಂಥ ಮಾತು ವಿಶೇಷವಾಗಿ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ಆಗ್ತಾಯಿದೆ. ರಮೇಶ್ ಅವರಂತೂ ವಿಶೇಷವಾಗಿ ಗೋಕಾಕದ ವಿಷಯದಲ್ಲಿ ತಮಗೆ ಎಷ್ಟು ಸಾಧ್ಯನೋ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಜನರ ಅಭಿಪ್ರಾಯ. ಜೊತೆಗೆ ಇವತ್ತೊಂದು ಅವ್ರ ವಿರೋಧಿಗಳು ಏನಪ್ಪ ಅಂತಂದ್ರೆ, ಇಲ್ಲಪ್ಪ ಈ ಸಲ ಸ್ವಲ್ಪ ಆ್ಯಂಟಿ ಇನ್ಕಮ್ ಮನುಷ್ಯನು ಅದ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಆದರೆ ಮಾತಾಡ್ತಾರೆ ಇಲೆಕ್ಷನ್ಗೆ ಪೂರ್ವದಲ್ಲೇ, ಆನಂತರ ಅದು ಮತ್ತು ಹಳೆದನ್ನು ರಾಗ ಆಗುವಂಥದ್ದು. ಈಗೇನಾದರೂ ಬದಲಾಗಬಹುದಾ